ತನ್ನ ಮಗನ ಧ್ವನಿ ರೇಡಿಯೋ ಸ್ಟೇಷನ್ಗೆ ಸೆಲೆಕ್ಟ್ ಆಗಿದೆ ಅಂತ ಗೊತ್ತಾದಾಗ ವಿಶುವಿನ ಅಮ್ಮನಿಗೆ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಆದರೆ ಕೆಲವು ದುಷ್ಟರು ಸೇರಿ ಆ ರೇಡಿಯೋ ಸ್ಟೇಷನ್ ಒಳಗಡೆನೇ ವಿಶುವನ್ನ ಕೊಲೆ ಮಾಡಿಬಿಡ್ತಾರೆ. ಈ ವಿಷಯ ತಿಳಿದು ಆಘಾತಗೊಂಡ ಅವನ ಅಮ್ಮ ಅದನ್ನ ತಡೆದುಕೊಳ್ಳಕ್ಕೆ ಆಗದೆ ನೇಣು ಹಾಕಿಟ್ಕೊಂಡು ತನ್ನ ಪ್ರಾಣ ಬಿಡ್ತಾಳೆ. ವಿಶುವಿನ ಧ್ವನಿ ತನ್ನ ಅಮ್ಮನಿಗಾಗಿ ಯಾವಾಗ್ಲೂ ಅಲ್ಲೇ ಅಲೆದಾಡ್ತಾ ಇತ್ತು. ಎಷ್ಟೋ ವರ್ಷಗಳು ಕಳೆದ ಮೇಲೆ ಆ ರೇಡಿಯೋ ಸ್ಟೇಷನ್ ಪೂರ್ತಿಯಾಗಿ ಹಾಳಾಗಿ ಹೋಗುತ್ತೆ. ಆದ್ರೆ ಅವನ ಆ ನೋವಿನ ಧ್ವನಿ ಮಾತ್ರ ಆ ರೇಡಿಯೋ ಸ್ಟೇಷನ್ ಒಳಗಡೆ ಯಾವಾಗ್ಲೂ ಪ್ರತಿಧ್ವನಿಸ್ತಾನೆ ಇತ್ತು. ಹೀಗಿರುವಾಗ ಒಂದು ದಿನ ಒಂದು ಟ್ರೈನ್ ನಿರ್ಜನವಾದ ಕಾಡಿನ ಮಧ್ಯದಲ್ಲಿ ಬಂದು ನಿಂತ್ಕೊಳ್ಳುತ್ತೆ. ಯಾಕಂದ್ರೆ ಮುಂದೆ ಸಿಗ್ನಲ್ ರೆಡ್ ಇತ್ತು. ಇದ್ದಕ್ಕಿದ್ದ ಹಾಗೆ ಸಿಗ್ನಲ್ ಯಾಕೆ ರೆಡ್ ಆಯ್ತು ಅಂತ ಟ್ರೈನ್ನ ಮೇನ್ ಡ್ರೈವರ್ಗೆ ಅರ್ಥ ಆಗೋದಿಲ್ಲ. ಅವನು ಹಾಗೆ ಮಲಗಿಬಿಡ್ತಾನೆ. ಆದ್ರೆ ಅವನ ಜೊತೆಯಲ್ಲಿದ್ದ ಅಸಿಸ್ಟೆಂಟ್ ಸಿಗ್ನಲ್ ಗ್ರೀನ್ ಆಗೋದನ್ನ ಕಾಯ್ತಾ ಕೂರ್ತಿರ್ತಾನೆ. ಆಗ ಇದ್ದಕ್ಕಿದ್ದ ಹಾಗೆ ಒಬ್ಬ ವಯಸ್ಸಾದ ಅಜ್ಜಿ ತನ್ನ ಕೈಯನ್ನ ಮೇಲೆ ಚಾಚಿ ಊಟ ಕೇಳೋಕೆ ಶುರು ಮಾಡ್ತಾಳೆ. ಅವಳನ್ನ ನೋಡಿ ಡ್ರೈವರ್ಗೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಅವನು, ಅಜ್ಜಿ, ನನ್ನ ಹತ್ರ ತಿನ್ನೋಕೆ ಏನೂ ಇಲ್ಲ ಅಂತ ಹೇಳ್ತಾನೆ. ಆಗ ಅಜ್ಜಿ, ಮಗನೇ, ನಾನು 6 ದಿನದಿಂದ ಏನೂ ತಿಂದಿಲ್ಲ, ಏನಾದ್ರೂ ಕೊಟ್ಟು ಸಹಾಯ ಮಾಡಪ್ಪ ಅಂತ ಕೇಳ್ತಾಳೆ. ಕರೆಕ್ಟ್ ಆಗಿ ಅದೇ ಟೈಮ್ಗೆ ಮೇನ್ ಡ್ರೈವರ್ಗೆ ಎಚ್ಚರ ಆಗುತ್ತೆ. ಅವನು ಆ ಅಜ್ಜಿನ ನೋಡಿ ಭಯದಿಂದ ತನ್ನ ಅಸಿಸ್ಟೆಂಟ್ಗೆ ಹೇಳ್ತಾನೆ, ಲೋ ದಡ್ಡ, ಅದು ದೆವ್ವ ಕಣೋ, ಒಬ್ಬ ನಾರ್ಮಲ್ ಮಹಿಳೆಯ ಕೈ ಇಂಜಿನ್ ವರ್ಗೂ ತಲುಪೋಕೆ ಚಾನ್ಸೇ ಇಲ್ಲ ಅಂತ. ಹಾಗಾದ್ರೆ ಮುಂದೆ ಏನಾಗುತ್ತೆ ನೋಡೋಣ ನೆಕ್ಸ್ಟ್ ಪಾರ್ಟ್ನಲ್ಲಿ.